ಆದ್ರೆ ಇವತ್ತು ಸರ್ಕಾರ ಪ್ರಜೆಗಳನ್ನ ಒಂದು ಗುಲಾಮ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ. ಹೇಳೋದಕ್ಕೆ ಬಯಸ್ತೀನಿ ನಾನು. ಇಂದು ರಾಷ್ಟ್ರೀಯ ನಾಯಕರಾದಂಥ ಮಾನ್ಯ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಜಯಂತಿ ದಿನ. ಈ ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳು ಏನು ತಮ್ಮ ಭೀಮ ನಡೆಗೆ ಅನ್ನುವಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕಾಗಿ ಮೊನ್ನೆಯ ದಿನ ತಮ್ಮೆಲ್ಲರ ಮೂಲಕ ಹೇಳಲಾಗಿತ್ತು. ಆ ದಿಕ್ಕಿನೊಳಗೆ ನಿನ್ನೆ ದಿನ ಇಡೀ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂದಾಗ ನಮಗೆ ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ನಾವು ಅವತ್ತು ಹೋರಾಟ ಮಾಡೋದಿಲ್ಲ, ಮರನೇ ದಿನದಿಂದ ನಮ್ಮ ಹೋರಾಟ ಇರ್ತೈತೆ ಅನ್ನುವಂಥದ್ದನ್ನು ಕೂಡ ಅವ್ರ ಗಮನಕ್ಕೆ ತರಲಾಗಿತ್ತು. ಆದ್ರೆ ಇವತ್ತು ಈ ದೇಶದ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ನಾಯಕರ ಒಂದು ಜಯಂತಿಯೂ ಕೂಡ ಅವಕಾಶ ಮಾಡಿಕೊಡದೆ ನಮ್ಮ ಉದ್ಯೋಗಾಕಾಂಕ್ಷಿಗಳ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬರುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಇವತ್ತು ಉದ್ಯೋಗಾಕಾಂಕ್ಷಿಗಳನ್ನು ಅವರ ಇರುವಲ್ಲೇ ಸ್ಥಳದಿಂದ ಸರ್ಕಾರ ಅರೆಸ್ಟ್ ಮಾಡಿದ್ದನ್ನು ಭಾಳ ಉಗ್ರವಾಗಿ ಖಂಡಿಸ್ತೀವಿ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ಇನ್ನು ಅವರು ಉದ್ಯೋಗಾಕಾಂಕ್ಷಿಗಳು ತಾವು ಏನು ಉದ್ಯೋಗ ನೀಡ್ರಿ ಅನ್ನುವಂಥ ಕೇಳುವಂಥದ್ದು ಬಹುದಿನಗಳಿಂದ ನೇಮಕಾತಿ ಆಗಿಲ್ಲ ರಾಜ್ಯ ಸರ್ಕಾರದೊಳಗೆ. ಕೂಡಲೇ ತಾವೇನು ಘೋಷಣೆ ಮಾಡಿರಿ, ಆ ಘೋಷಣೆ ಮಾಡಿದ ಪ್ರಕಾರದಲ್ಲಿ ಆ ಉದ್ಯೋಗಾಕಾಂಕ್ಷಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡಲೇ ಮಾಡಬೇಕು. ಇದಕ್ಕೆ ವಿಳಂಬ ಧೋರಣೆ ಮಾಡಿದ್ದಕ್ಕರೆ ಆದ್ರೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಕನಿಯಾಗಬೇಕಾಗತ್ತೆ. ಇವತ್ತು ಉದ್ಯೋಗಾಕಾಂಕ್ಷಿಗಳು ಹಾಗೂ ರೈತ ಸಂಘಟನೆಗಳು ಸೇರಿ ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಹೋರಾಟಕ್ಕೈತಿ. ಅದಕ್ಕೆ ಅವಕಾಶ ಮಾಡಿಕೊಡುವುದು ಕೂಡಲೇ ಮುಖ್ಯಮಂತ್ರಿಗಳು ಒಂದು ಸಭೆ ಜರುಗಿಸಿ ಅದರ ಬಗ್ಗೆ ಒಂದು ಇತ್ಯರ್ಥ ಮಾಡ್ಬೇಕಂತ ನಾವು ಒತ್ತಾಯಪಡಿಸ್ತೇವೆ. ಶಂಕರ್ ಅಂಬ್ಲಿ, ಕರ್ನಾಟಕ ರೈತ ಸೇನೆ ರಾಜ್ಯಾಧ್ಯಕ್ಷ. ಇವತ್ತಿನ ದಿನ ಅಂಬೇಡ್ಕರ್ ಅವರ ಜಯಂತಿ. ಉದ್ಯೋಗಾಕಾಂಕ್ಷಿಗಳ ನಡೆ ಭೀಮ ನಡೆಗೆ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ 2 ದಿನಗಳ ಹಿಂದೆ ತಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಒಂದು ಸುದ್ದಿಯನ್ನು ಕೊಡಲಾಗಿತ್ತು. ಆದರೆ ಇವತ್ತಿನ ದಿನ ನಾವು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಕೂಡ ನಿನ್ನೆ ಚರ್ಚೆ ಮಾಡಿ ಇವತ್ತಿನ ದಿನ ಸಂಪೂರ್ಣವಾಗಿ ನಾವೆಲ್ಲ ಉದ್ಯೋಗಾಕಾಂಕ್ಷಿಗಳು ಹಾಗೂ ರೈತ ಸಂಘಟನೆಯವರು ಸೇರಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಯಾವುದೋ ಹೋರಾಟವನ್ನು ಹಮ್ಮಿಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಹೇಳಿದ್ವಿ. ಅದೇ ರೀತಿ ನಮ್ಮ ಹೋರಾಟ ನಾಳಿನ ದಿನ 15ನೇ ತಾರೀಕಿನಿಂದ ಹೋರಾಟ ಮುಂದುವರಿತೈತಿ. ಅದಕ್ಕೆ ಈ ಸರ್ಕಾರದ ಪರವಾಗಿ ತಾವು ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಒಬ್ಬ ಹೋರಾಟಗಾರರ ಸಾಮಾಜಿಕ ಒಂದು ಹಕ್ಕಿನ ರಕ್ಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕಮಿಷನರ್ ಅವರಿಗೆ ಕೂಡ ಗಮನಕ್ಕೆ ತರಲಾಗಿತ್ತು. ಆದರೆ ಇವತ್ತಿನ ದಿನ ಆ ಹೋರಾಟಗಾರರನ್ನ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಲಿಕ್ಕೆ ಬಿಡದೆ ಅವರು ಇರುವ ಸ್ಥಳದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದನ್ನು ನಾವು ಇವತ್ತೆಲ್ಲ ರೈತ ಸಂಘಟನೆಯವರು ಭಾಳ ಉಗ್ರವಾಗಿ ಖಂಡಿಸ್ತೇವೆ. ಯಾಕಂದರೆ ಇವತ್ತು ರಾಷ್ಟ್ರ ನಾಯಕನ ಒಂದು ಜಯಂತಿ ಆಚರಣೆ ಮಾಡುವಂಥದ್ದು ಅದನ್ನು ಈ ಪೂರ್ವಭಾವಿಯಾಗಿ ನಾವು ಸರ್ಕಾರದ ಗಮನಕ್ಕೆ ತರಲಾಗಿತ್ತು. ನಾಳಿನ ದಿನ ಎಲ್ಲ ಉದ್ಯೋಗಾಕಾಂಕ್ಷಿಗಳನ್ನು ಅಂಬೇಡ್ಕರ್ ಜಯಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ಯಾವುದೇ ಆತಂಕ ಮಾಡಬಾರ್ದು ಅಂತ ಹೇಳಲಾಗಿತ್ತು. ಆದರೂ ಕೂಡ ಈ ರಾಷ್ಟ್ರ ನಾಯಕನ ಒಂದು ಜಯಂತಿಗೂ ಕೂಡ ಅವಕಾಶ ಮಾಡಿಕೊಡದೆ ತಾವೇನು ಅರೆಸ್ಟ್ ಮಾಡಿರಿ ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉದ್ಯೋಗಾಕಾಂಕ್ಷಿಗಳನ್ನು ಕರೆದು ಆ ಒಂದು ಸಮಸ್ಯೆಯನ್ನು ತೀವ್ರಗತಿಯೊಳಗೆ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ದರೆ ಬರುವಂಥ ದಿನದೊಳಗೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಈ ರಾಜ್ಯದಲ್ಲಿ ಅನ್ಯಾಯ ಆಗಬೇಕು. ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಮ್ಮ ದೇಶಕ್ಕೆ ಇಡೀ ವಿಶ್ವದಲ್ಲಿ ಕೊಟ್ಟಂಥ ಅತ್ಯಂತ ಸಂವಿಧಾನವನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಉದ್ಯೋಗಗಳ ಹಕ್ಕನ್ನು ಕಷ್ಟಕ್ಕಂಥ ಕರ್ನಾಟಕ ಸರ್ಕಾರದ ವ್ಯವಸ್ಥೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೇಳ್ತಕ್ಕಂಥ ನಾವು ಶಿಕ್ಷಣ ಕಲ್ತೇವೆ, ನಮ್ಮ ಉದ್ಯೋಗನ ಕೊಡ್ತಾ ಅಂತ ವಿಷಯವನ್ನು ಬಿಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ನಮ್ಮ ಮೂಲಭೂತ ಸೌಕರ್ಯದ ಕೂಡ ಅದನ್ನು ಪ್ರಮುಖವಾದದ್ದು. ಆ ಹಕ್ಕನ್ನು ಚ್ಯುತಿ ಮಾಡಲಿಕ್ಕೆ, ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ. ಇವರು ಮಾತಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆ ತಿಳಿಸ್ತಕ್ಕಂಥವ್ರು ನೀವು ಇವತ್ತು ಆ ವ್ಯವಸ್ಥೆಗೆ ನೀವು ಧಕ್ಕೆ ತರ್ತಾ ಅನ್ನೋ ಮಾತನ್ನು ನಾವು ಭಾಳ ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ. ಇವತ್ತು ಹೋರಾಟಗಾರರು ವಿದ್ಯಾರ್ಥಿಗಳು ನಮ್ಮ ರೈತ ಮಕ್ಕಳು, ಆ ರೈತ ಮಕ್ಕಳು ಶಿಕ್ಷಣ ಕಲಿತವ್ರು ಉದ್ಯೋಗ ಕೊಡ ಅಂತ ಇದು ಮೊನ್ನೆ ಅಧಿವೇಶನದಲ್ಲಿ ನೀವು 56,000 ವಿದ್ಯಾರ್ಥಿ ಯಾವ್ಯಾವ್ದು ಇಲಾಖೆ ನಾವು ಹುದ್ದೆಗಳ ಭರ್ತಿ ಮಾಡ್ತೇವೆ ಅಂತ ಇದ್ರಿ, ಅದನ್ನ ನೋಟಿಫಿಕೇಶನ್ ಮಾಡೋಂಥವ್ರು ವಿದ್ಯಾರ್ಥಿಗಳು ಕೇಳ್ತಾರೆ. ಮತ್ತೇನಿಲ್ಲ ಇಲ್ಲ. ಇವತ್ತು ಅಧಿಕಾರಿಗಳ ಮುಖಾಂತರ ಸರ್ಕಾರ ಒತ್ತಡ ತಗೊಂಡ್ಬಂದು ವಿದ್ಯಾರ್ಥಿಗಳ ಹಕ್ಕನ್ನು ಹರಣ ಮಾಡ್ತಕ್ಕಂಥ ಕೆಲಸವನ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಸಮಸ್ತ ರೈತ ಪರವಾಗಿ ನಾವು ತೀವ್ರ ಖಂಡಿಸ್ತಾ ಇದೀವಿ. ಇದು ಇಲ್ಲಿಗೆ ನಾವು ಬಿಟ್ರೆ ಸರಿಯಾಗುವುದಿಲ್ಲ. ಸರ್ಕಾರ ನುಡಿದಂತೆ ನಡ್ಕೋಬೇಕು ಅನ್ನುವಂಥ ಕೆಲಸ
ಪಂಚ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ರಲ್ಲ, ಇದು ಒಂದು ಗ್ಯಾರಂಟಿನೇ. ಮಕ್ಕಳ ವಿದ್ಯಾರ್ಥಿಗಳ ಉದ್ಯೋಗದ ಜೀವನದ ಬದ್ಧತೆ ಆಗಿರೋದಾಗಿ ಕೂಡಲೇ ನೀವು ವಿದ್ಯಾರ್ಥಿಗಳ ನಿರುದ್ಯೋಗ ಆಕಾಂಕ್ಷೆಯನ್ನು ಈಡೇರಿಸಬೇಕು. ಆಗಿದ್ರೆ ಬರುವಂತ ದಿವಸಕ್ಕೆ ದೊಡ್ಡ ಪ್ರಮಾಣದ ಓಟ ಹಾಕುವಂತೀವಿ ಅನ್ನೋ ಒಂದು ಮಾತನ್ನ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸಿದ್ದಗೌಡ ಮೋದ್ಗಿ, ರಾಜ್ಯಾಧ್ಯಕ್ಷರು, ಭಾರತೀಯ ಕೃಷಿಕ ಸಮಾಜ. ಸರ್, ನನ್ನ ಹೆಸರು ಭೂಮಿಕಾ. ನಾನು ಉದ್ಯೋಗಾಕಾಂಕ್ಷಿ. ನಾನು ಕೂಡ ಇಲ್ಲಿ ಅತಿ ಶೀಘ್ರದಲ್ಲಿ ನೇಮಕಾತಿ ಅಂತ ಹೇಳಿದಕ್ಕೆ ಇರೋ ಕೆಲಸವನ್ನ ಬಿಟ್ಟು ನನಗೆ ಒಳ್ಳೆ ಸ್ಯಾಲ್ರಿ ಇತ್ತು ಕೂಡ, ಅಲ್ಲಿ ಅದನ್ನ ಬಿಟ್ಟು ಬಂದು ನಾನು ಓದ್ತಾ ಇದ್ದೆ ಸರ್. ನಂತರ ಎಷ್ಟೋ ಜನರು ಹೆಣ್ಮಕ್ಳು ಇಲ್ಲಿ ಓದ್ತಾ ಇದ್ದಾರೆ. ಮದುವೆ ಆಗಿದ್ರು ಕೂಡ ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ಓದ್ತಾ ಇದ್ದಾರೆ. ಆದ್ರೆ ನೋಟಿಫಿಕೇಶನ್ಗೋಸ್ಕರ ನಾವು ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಸರ್ಕಾರನ ಎಚ್ಚರಿಸುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ನಮ್ಮ ಮುಖಂಡರು ಇಲ್ಲಿ ಪರ್ಮಿಷನ್ ತಗೊಂಡ್ರೆ ಸರ್ಕಾರ ಪರ್ಮಿಷನ್ ಅನ್ನ ಏನ್ ಮಾಡಿದೆ, ನಿರಾಕರಿಸಿದೆ ಸರ್. ಮತ್ತೆ ನಮ್ಮ ನಾಯಕರನ್ನ ಅರೆಸ್ಟ್ ಮಾಡಿದೆ. ಸೊ ಹಂಗಾಗಿ ನಾವು ಸರ್ಕಾರವನ್ನ ಖಂಡಿಸ್ತೇವೆ. ನೀವು ಇದು ಪ್ರಜಾಪ್ರಭುತ್ವ ಹೊಂದಿರತಕ್ಕಂತ ದೇಶ, ಇದು ಪ್ರಜೆಗಳ ಇಲ್ಲಿ ಆಡಳಿತ ಮಾಡೋದು, ನೀವು ಇಲ್ಲಿ ಪ್ರಜೆಗಳನ್ನ ಗುಲಾಮರಂತೆ ನೀವು ನೋಡ್ತಾ ಇದ್ದೀರಿ. ಸೊ ಹಂಗಾಗಿ ನಮಗೆ ನೋಟಿಫಿಕೇಶನ್ ಯಾವಾಗ ಮಾಡ್ತೀರಿ ಹೇಳ್ರಿ. ನೀವು ಬರೇ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ನೀವು ಇದನ್ನ ನೆಪ ಹೊಡ್ಕೊಂಡು ಮುಂದೆ ಇನ್ನು 1 ವರ್ಷ ತಗೊಂಡು ಹೋಗ್ತಿರೋ, ಇಲ್ಲ ನೇಮಕಾತಿ ಏನ್ ನಮಗೆ ಒಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ ಸರ್. ಬರೇ ಸುಳ್ಳು ಹೇಳಿಕೆಗಳು ಕೇಳಿ ನಾವು ಇಲ್ಲಿ ಓದಬೇಕು ಅಥವಾ ಊರು ಬಿಟ್ಟು ಎಲ್ಲ ಇದು ಧಾರವಾಡ ಬಿಟ್ಟು ಲಗೇಜ್ ತಗೊಂಡು ಹೋಗ್ಬೇಕು ಅನ್ನೋ ರೇಂಜಿಗೆ ನಾವು ದಿನಕ್ಕೆ ದಿನ ನಮ್ಮ ಮನಸ್ಥಿತಿಗಳು ಯಾವ ರೀತಿ ಆಗ್ತಾ ಇದಾವಪ್ಪ ಅಂತಂದ್ರ ನಮ್ಗೆ ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಸರ್. ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸುಮಾರು ಇಲ್ಲಿ ಎಷ್ಟು ಸಾವಿರಾರು ಎಲ್ಲಾ ಕರ್ನಾಟಕದ ಮೂಲೆಯಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಇಲ್ಲಿ ನಾವು ಇದೀವಿ. ಸೊ ನಮಗೆ ಸರ್ಕಾರವನ್ನ ಎಚ್ಚರಿಸತಕ್ಕಂತ ಒಂದು ಅವಕಾಶವನ್ನ ನಾವು ಹೋರಾಟ ಮಾಡೋದಕ್ಕೆ ಕೇಳಿದ್ವಿ. ಆದ್ರೆ ಸರ್ಕಾರ ಅದನ್ನ ಹತ್ತಿಕ್ಕಿದೆ. ಸೊ ಹಂಗಾಗಿ ನಮಗೆ ನೋಟಿಫಿಕೇಶನ್ ಯಾವಾಗ ಮಾಡ್ತೀರಿ ನೀವು ಸ್ಪಷ್ಟವಾಗಿ ಹೇಳ್ರಿ ಅಷ್ಟೇ. ನೀವು ನೋಟಿಫಿಕೇಶನ್ ಮಾಡಿದ್ರಪ್ಪ ಅಂದ್ರೆ ನಾವು ಹೋರಾಟ ಮಾಡೋದಿಲ್ರಿ. ಆದ್ರ ನಾವು ನೋಟಿಫಿಕೇಶನ್ ಮಾಡದೇ ಇರೋದಕ್ಕೋಸ್ಕರ ನಾವು ಬೀದಿಗೆ ಇಳಿತಾ ಇರೋದು. ದಯವಿಟ್ಟು ನಮ್ಮ ಪೇಷನ್ಸ್ ಅನ್ನ ಚೆಕ್ ಮಾಡ್ಬೇಡ್ರಿ, ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಸರ್. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.